ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ಇವತ್ತು ನಿಮಗೆ ನಮ್ಮ ಬೇಲೂರಿನ ಸಮೀಪದಲ್ಲಿರುವಂಥ ಯಗಚಿ ಅಣೆಕಟ್ಟಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಮತ್ತು ಅಲ್ಲಿಯ ಪ್ರಕೃತಿ ಸೌಂದರ್ಯದ ಬಗ್ಗೆ ನಿಮಗೆ ತಿಳಿಸೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಇದು ನಿಮಗೆ ಯಗಚಿ ಎರಡು 2004ರಲ್ಲಿ ಈ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಯಿತು. ಇದು ಎಡದಂಡೆ ನಾಲೆ ಅಂತ ಹೇಳ್ಬೋದು. ಇಲ್ಲಿ ಹಳೆಬೀಡಿನ ಮಾದಿಹಳ್ಳಿ ಅಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಕೃಷಿ ಚಟುವಟಿಕೆಗಳಿಗೆ ನೀರನ್ನು ಇಲ್ಲಿಂದ ಬಿಡಲಾಗುತ್ತದೆ. ಈಗ ನಿಮಗೆ ಪ್ರಕೃತಿ ಸೌಂದರ್ಯವನ್ನು ಸವಿಯಲಿಕ್ಕೆ ಮತ್ತು ನದಿಯಲ್ಲಿ ನೀರು ಹೋಗೋದನ್ನು, ಡ್ಯಾಮಿಂದ ನೀರು ಹೋಗೋದನ್ನು ನೋಡಲಿಕ್ಕೆ ತುಂಬ ಅದ್ಭುತವಾದಂತಹ ಸ್ಥಳ ಅಂತಲೇ ಹೇಳ್ಬೋದು. ತುಂಬ ಅದ್ಭುತವಾಗಿದೆ. ಒಂದಷ್ಟು ಪಾರ್ಕ್ ಆಗಲಿ ಇನ್ನೊಂದಾಗಲಿ ಒಂದಷ್ಟು ಕೆಲಸಗಳನ್ನು ಮಾಡಿದ್ರೆ ಇಲ್ಲಿರುವಂಥ ಜಾಗಗಳಿಗೆ KRS ಅಲ್ಲಿರುವಂಥ ಮಟ್ಟಕ್ಕೆ ಮಾಡ್ಬೋದು. ಅಷ್ಟನ್ನು ಮಾಡಿದ್ರೆ ಇಲ್ಲಿ ಇನ್ನೂ ಒಂದಷ್ಟು ಪ್ರವಾಸಿಗರು ಬಂದು ಹೋಗೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಯಾಕಂತಂದರೆ ನಿಮಗಿದು ಬೇಲೂರಿನಿಂದ 2.5 ಕಿಲೋಮೀಟ್ರು ಚಿಕ್ಕಮಂಗ್ಳೂರಿಗೆ ಹೋಗೋ ಮಾರ್ಗದಲ್ಲಿ ಇರುವಂಥದ್ದು. ಹಾಗಾಗಿ ರಸ್ತೆ ಪಕ್ಕದಲ್ಲಿ ಇರೋದ್ರಿಂದ ಡ್ಯಾಮು ಪ್ರತಿಯೊಬ್ಬರು ಬಂದು ಇಲ್ಲಿ ವೀಕ್ಷಣೆ ಮಾಡಿ ಹೋಗುವಂಥದ್ದು ಹೆಚ್ಚಾಗಿದೆ. ನೋಡಿ, ಈಗ ಮಳೆಗಾಲದಲ್ಲಿ ತುಂಬಿ ಹರಿತಿರೋದ್ರಿಂದ ನದಿಯ ನೀರು ಡ್ಯಾಮಿನ ಗೇಟ್ಗಳ ಮುಖಾಂತರ ಹೊರಗಡೆ ಹೋಗ್ತಿರುವಂಥ ದೃಶ್ಯ ಒಂದು ನಯನ ಮನೋಹರವಾದಂಥ ಒಂದು ದೃಶ್ಯವನ್ನು ನೀವು ಕಾಣ್ಬೋದಾಗಿದೆ. ಹಾಗೆ ಇದು ಏನು ಯಗಚಿ ನದಿ ಅಂತ ಹೇಳ್ಬಿಟ್ಟು ಏನು ನಾವು ಈಗ ಕರಿತಿದ್ವಿ, ಈ ನದಿ ಚಿಕ್ಕಮಂಗ್ಳೂರಿನ ಪಶ್ಚಿಮ ಘಟ್ಟಗಳಲ್ಲಿ ಬಾಬಾ ಬುಡ್ಡನಗಿರಿಯಲ್ಲಿ ಹುಟ್ಟಿ ಅಲ್ಲಿಂದ ಚಿಕ್ಕಮಂಗ್ಳೂರು ಮುಖಾಂತರ ಹರಿದು ಬರುವಂಥ ಒಂದು ನದಿಯಾಗಿದೆ. ಪ್ರವಾಸಿಗರಿಗೆ ಒಂದು ಅದ್ಭುತವಾದಂಥ ಒಂದು ಪ್ರವಾಸಿ ತಾಣವಾಗಿದೆ. ಇನ್ನು ಈ ನದಿ ಇಲ್ಲಿಂದ ಈಗ ಏನು ಹೊರಗಡೆ ಹೋಗ್ತಿದೆ ಗೇಟಿನ ಮುಖಾಂತರ, ಡ್ಯಾಮಿನ ಗೇಟಿನ ಮುಖಾಂತರ ಇಲ್ಲಿ ಹೊರಗಡೆ ಹೋಗ್ತಾ ಇರುವಂತಹ ನೀರು ಗೊರೂರಿನ ಬ್ಯಾಕ್ ವಾಟರ್ಗೆ ಹೇಮಾವತಿ ನದಿಯ ಉಪನದಿಯಾಗಿ ಹೋಗಿ ಸೇರಿ ಹೇಮಾವತಿ ನದಿಗೆ ಸೇರುತ್ತೆ. ಅಲ್ಲಿಂದ ನಿಮಗೆ KRSಗೆ ಹೋಗುತ್ತೆ. ಇಲ್ಲಿಂದ ನೀರು KRS ಕಡೆಗೆ ಹೋಗುತ್ತೆ. ಇಲ್ಲಿ ಏನು ಭೂದೃಶ್ಯದ ನೈಸರ್ಗಿಕ ಸೌಂದರ್ಯದಿಂದಾಗಿ ಇಲ್ಲಿ ಬರುವಂತಹ ಜನಗಳನ್ನ ಮಂತ್ರಮುಗ್ಧಗೊಳಿಸುವಂತಹ ಒಂದು ಸುತ್ತಲಿನ ಭೂ ಪ್ರದೇಶವನ್ನು ಹೊಂದಿದೆ. ನೀವು ಈಗ ನೋಡ್ಬೋದು ಹೊರಗಡೆ ನೀರು ಹೋಗ್ತಿರುವಂಥ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಹಸಿರಿನಿಂದ ಕಂಗೊಳಿಸ್ತಿದೆ ಅಂತ ಹೇಳ್ಬಿಟ್ಟು. ಒಂದು ಒಳ್ಳೆ ವಾತಾವರಣ, ಒಳ್ಳೆ ಪ್ರದೇಶ. ನಿಮಗೆ ಟೌನಲ್ಲಿ ಜನಗಳು ವಾಹನಗಳ ದಟ್ಟಣೆಯಲ್ಲಿ ಚಿಂತೆಯಿಂದ ಜಿಗುಪ್ಸೆ ಆಗಿರುವಂತಹ ಜನಗಳು ಇಲ್ಲಿ ಬಂದು ಒಂದಷ್ಟು ಸಮಯವನ್ನು ಕಳೆದು ಪ್ರಶಾಂತವಾಗಿ ಅಲ್ಲಿನ ಜೀವನದ ಜಂಜಾಟದಿಂದ ದೂರ ಇದ್ದು ತಂಪಾದ ಗಾಳಿ ಸೇವಿಸ್ತಾ ಒಳ್ಳೆಯ ಒಂದು ಗಾಳಿಯಲ್ಲಿ ವಾತಾವರಣದಲ್ಲಿ ಆರಾಮಾಗಿ ಒಂದಷ್ಟು ಸಮಯವನ್ನು ಕಳೆದು ಹೋಗೋದಕ್ಕೆ ಒಂದು ತುಂಬ ಪ್ರಶಾಂತವಾದಂತಹ ಒಂದು ಸ್ಥಳನೂ ಆಗಿದೆ ಅಂತಲೇ ಹೇಳ್ಬೋದು. 2004ರಲ್ಲಿ ಈ ಅಣೆಕಟ್ಟು ಮುಕ್ತಾಯವಾಗಿ ಉದ್ಘಾಟನೆ ಆಗಿದೆ. ಅಣೆಕಟ್ಟಿನ ಉದ್ದ 1280 ಮೀಟರ್ ಮತ್ತು ಎತ್ತರ 26 ಮೀಟರ್ ಇದೆ. ಇದು ಹಿನ್ನೀರಿನಲ್ಲಿ ಸುಮಾರು ಹಳ್ಳಿಯ ದೇವಸ್ಥಾನಗಳು ಎಲ್ಲ ಮುಳುಗೋಗಿ ಒಂದು ಅದ್ಭುತವಾದಂಥ ಒಂದು ವ್ಯೂ ಸಹ ನಿಮಗೆ ಕಾಣುತ್ತೆ ಒಳಗಡೆ ಹೋದರೆ. ನಾವು ಅಲ್ಲಿ ನಮ್ಮ ಇಂಜಿನಿಯರ್ ಒಬ್ಬರು ಪರ್ಮಿಷನ್ ತಗೊಂಡು ಒಳಗಡೆ ಹೋಗಿ ಒಂದಷ್ಟು ನಿಮಗೆ ಯಾವ ರೀತಿಯಾಗಿ ತೋರಿಸ್ಬೋದು ಅಂತ ನಮ್ಮ ಕೈಲಾದಷ್ಟು ಜನಗಳಲ್ಲಿ ಜೊತೆ ಹೋದಾಗ ಅಲ್ಲಿ ನಾವು ಹೋಗ್ತೀವಿ, ಅವ್ರು ಹೋಗ್ತಾರೆ, ಅವ್ರು ಹೋಗಿದ್ದಾರೆ ಅಂತ ಕೇಳ್ತಾರೆ. ಅದರ ಸೈಡಲ್ಲಿ ಎಲ್ಲೋ ಒಂದು ಕಡೆ ನಿಂತ್ಕೊಂಡು ನಿಮಗೆ ಒಂದಷ್ಟು ವಿಡಿಯೋನ ಮಾಡಿ ತೋರಿಸೋಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಒಂದು ಅದ್ಭುತವಾದಂತಹ ಒಂದು ಸ್ಥಳ ಆಗಿದೆ. ಹಾಗೆ ಇಲ್ಲಿ ಪ್ರವಾಸಿಗರನ್ನ ಆಕರ್ಷಿಸುವ ಉದ್ದೇಶದಿಂದ ಬ್ಯಾಕ್ ವಾಟರ್ ಅಂದರೆ ಸುಮಾರು ನೀವು ಅಲ್ಲಿಂದ ಒಂದು 2 ರಿಂದ
4 ಕಿಲೋಮೀಟರ್ ಮುಂದಕ್ಕೆ ಹೋಗಿ ಡನಾಯಕ್ನಹಳ್ಳಿ ಅಂತ ಒಂದು ಊರು ಬರುತ್ತೆ. ಅಲ್ಲಿ ಒಳಗಡೆ ಮೇನ್ ರೋಡಿಂದ ಒಳಗಡೆ ಹೋದರೆ ಅಲ್ಲಿ ನಿಮಗೆ ವಾಟರ್ ಸ್ಪೋರ್ಟ್ಸನ್ನು ಸಹಿತ ಆರಂಭ ಮಾಡಿದ್ದಾರೆ. ಅಲ್ಲಿ ಕಯಾಕಿಂಗು, ಜೆಟ್ ಸ್ಕೀಯಿಂಗು, ಹಾಗೆ ಬನಾನಾ ದೋಣಿ, ಕ್ರೂಸ್ ಬೋಟು, ಸ್ಪೀಡ್ ಬೋಟು, ಈ ರೀತಿಯಾದಂತಹ ಕೆಲವೊಂದಿಷ್ಟು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗಳು ಅಲ್ಲಿರೋದನ್ನು ನಾವು ನೋಡ್ಬೋದು. ಅದಕ್ಕೆ ಅವ್ರದ್ದೇ ಆದಂಥ ಒಂದಷ್ಟು ಚಾರ್ಜಸ್ ಇದೆ. ಈಗ ಮಳೆ ಜಾಸ್ತಿ ಇರೋದ್ರಿಂದ, ನೀರು ಜಾಸ್ತಿ ಇರೋದ್ರಿಂದ ಸದ್ಯಕ್ಕೆ ಅಲ್ಲಿ ಸ್ಟಾಪ್ ಮಾಡಿದ್ದಾರೆ. ನೋಡಿ, 5 ಗೇಟ್ಗಳಿದ್ದಾವೆ. 5 ಗೇಟ್ಗಳನ್ನು ಓಪನ್ ಮಾಡಿ ನೀರು ಹೊರಗಡೆ ಬಿಟ್ಟಿದ್ದಾರೆ. ಯಾಕೆಂದರೆ ಒಳಹರಿವು ಜಾಸ್ತಿ ಇರೋದ್ರಿಂದ ನಿಮಗೆ ಹೊರಹರಿವನ್ನು ಜಾಸ್ತಿ ಮಾಡಿದ್ದಾರೆ. ಇದು ನಿಮಗೆ ಆ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಿದಂಥವರೊಂದು ಯಗಚಿ ಯೋಜನೆ ಉದ್ಘಾಟನೆ ಮಾಡಿದಂಥ ಸಂದರ್ಭದಲ್ಲಿ ನಿಲ್ಲಿಸಿರುವಂಥ ಒಂದು ಕಲ್ಲು. ನೋಡಿ, ಈಗ ನಿಮಗೆ ಕಾಣ್ತಿರೋದು ಒಳಗಡೆನ ದೃಶ್ಯ, ಡ್ಯಾಮಿನ ಒಳಗಡೆ ದೃಶ್ಯ. ತುಂಬ ಅದ್ಭುತವಾಗಿರುವಂಥ ಒಂದು ದೃಶ್ಯನ ನೀವು ನೋಡ್ಬೋದು. ಅಲ್ಲಿ ನೋಡಿ, ಮೋಡ ಯಾವ ಸೈಡಲ್ಲಿ ಹೋದ್ರು, ಯಾವ ಕಡೆ ಹೋದ್ರು ನಿಮಗೆ ಒಂದು ತುಂಬ ಅದ್ಭುತವಾಗಿ ಕಾಣುತ್ತೆ ಮೋಡ. ಒಂದು ಒಳ್ಳೆ ಆಕರ್ಷಣೀಯ ಪ್ರವಾಸಿ ಸ್ಥಳ. ನಾವಿಲ್ಲಿ ಒಳಗಡೆ ಹೋಗಿದ್ದು, ಪರ್ಮಿಷನ್ ತಗೊಂಡು ಅಲ್ಲಿ ಕೇಳ್ಕೊಂಡು ಹೋಗಿದ್ದು. ಅದು ನಿಮಗೆ ಮುಂದೆ ಡ್ಯಾಮಿಂದು ಮೇಲ್ಗಡೆದು, ಇದು ಮೇಲ್ಗಡೆ ಒಂದಷ್ಟು ದೂರ ಹೋಗ್ಬೋದು. ಆ ಕಡೆ ಒಂದು ಗೇಟ್ಗೆ, ಇದು ಫ್ರಂಟ್ ಗೇಟಿನ ಕಡೆ ನಿಮಗೆ ವ್ಯೂ ಇದು. ಇದು ನೀರು ಹೊರಗಡೆ ಹೋಗ್ತಿರೋದು, ಇದು ಒಳಗಡೆದು ವ್ಯೂ ಇದು. ನೀವು ಈಗ ಕಾಣ್ತಿರೋದು ಒಳಗಡೆ ವ್ಯೂ ಇದು. ನೋಡಿ ಯಾವ ರೀತಿಯಾಗಿ ಒಂದು ಅದ್ಭುತವಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಯಾವುದೇ ಎಂಟ್ರಿ ಫೀಸ್ ಆಗಲಿ, ಯಾವುದೇ ಫೀಸ್ ಆಗಲಿ ಈಗ ಸದ್ಯಕ್ಕೆ ಏನೂ ಇಲ್ಲ. ಇಲ್ಲಿ ಆರಾಮಾಗಿ ಹೋಗಿ ನೀವು ಆರಾಮಾಗಿ ಒಂದಷ್ಟು ಪ್ಲೇಸ್ನ ವೀಕ್ಷಣೆ ಮಾಡಿ, ಒಂದಷ್ಟು ಸಮಯವನ್ನು ಅಲ್ಲಿ ಕಳೆದು ಪ್ಲೇಸ್ ವೀಕ್ಷಣೆ ಮಾಡಿ ಅಂತಂದರೆ, ನೀವು ನೀರು ಹೊರಗಡೆ ಬಿಟ್ಟಿದಾಗ ಅಲ್ಲಿ ಡ್ಯಾಮ್ ಹೇಗಿದೆ ಏನು ಅಂತೇಳಿ ಹೊರಗಡೆ ಅಲ್ಲಿ ಕೆಳಗಡೆ ಎಲ್ಲ ಹೋಗಿ ನೋಡ್ಕೊಂಡು ಆರಾಮಾಗಿ ಬರ್ಬೋದು ಅಷ್ಟೇ. ಅಲ್ಲಿ ಅದೊಂದೇ ಇರೋದು ಈಗ ಸದ್ಯಕ್ಕೆ. ನೋಡಿ ಯಾವ ರೀತಿಯಾದಂಥ, ಯಾವ ಕಡೆ ನೋಡಿದ್ರು ನಿಮಗೆ ಒಂದಷ್ಟು ದೂರದಲ್ಲಿ ಬರೀ ನೀರೇ ಕಾಣ್ತಿದೆ, ಬರೀ ನೀರೇ ಇದೆ. ಅದು ನಿಮಗೆ ಚಿಕ್ಕಮಂಗ್ಳೂರು ಕಡೆಗೆ ನೀರನ್ನ ಕಳಿಸೋದಕ್ಕೆ ಇರುವಂಥ ಒಂದು ಮೋಟ್ರ್ ಪಂಪ್ ಹೌಸ್ ಅನಿಸುತ್ತೆ ಅದು. ಅಲ್ಲಿ ನೀರನ್ನ ಶುದ್ಧೀಕರಣ ಮಾಡಿ ಹೊರಗಡೆ ಕಳಿಸೋಂಥ ಒಂದು, ಅಲ್ಲಿ ನಿಮಗೆ ಹಾಗೆ ಅಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ ಈಗ ಅಲ್ಲಿ ಆ ಪಂಪ್ ಹೌಸ್ ಪಕ್ಕದಲ್ಲಿ, ಅದು ಬೋಟಿಂಗ್ ಇರುವಂಥ ಒಂದು ಪ್ಲೇಸು. ಆದರೆ ನೀವು ಚಿಕ್ಕಮಂಗ್ಳೂರು ರೋಡಲ್ಲಿ ಮುಂದೆ ಹೋಗಿ ಒಂದು 3 ಕಿಲೋಮೀಟ್ರ್ ಮುಂದೆ ಹೋಗಿ ಮತ್ತೆ ಒಳಗಡೆ ಡನಾಯಕ್ನಹಳ್ಳಿ ಅನ್ನೋಂಥ ಊರಲ್ಲಿ ಒಳಗಡೆ ಒಂದು 2 ಕಿಲೋಮೀಟ್ರ್ ಒಳಗಡೆ ಹೋದರೆ ನಿಮಗೆ ಸಿಗುವಂಥ ಒಂದು ಬೋಟಿಂಗ್ ಪ್ಲೇಸ್ ಅದು. ಇಲ್ಲಿಂದಲೂ ಸಹಿತ ನಿಮಗೆ ದೇವಸ್ಥಾನದ ಒಂದು ವ್ಯೂ ಕಾಣುತ್ತೆ. ರಾಜಗೋಪುರ ಏನಿದೆ ಅದು ಕಾಣುತ್ತೆ. ಆದರೆ ನಮ್ಮ ಮೊಬೈಲಲ್ಲಿ ಅಷ್ಟು ಝೂಮ್ ಆಗಿ ನಿಮಗೆ ಕಾಣಲಿಲ್ಲ. ನೋಡಿ ಯಾವ ರೀತಿಯಾಗಿ ನೀವು ಪ್ರಕೃತಿ ಸೌಂದರ್ಯವನ್ನು ಆಹ್ಲಾದಿಸ್ಬೋದು ಅಂತ ಹೇಳ್ಬಿಟ್ಟು. ಎಲ್ಲೂ ನೋಡಿದ್ರು ಡ್ಯಾಮಿನ ನೀರಿನ ವೈಭವ ಕಾಣ್ತಿದೆ. ಯಾಕೆಂದರೆ ಮಳೆ ಬಂದು ಸಮೃದ್ಧಿಯಾಗಿ ಕೆರೆ ಕಟ್ಟೆಗಳೆಲ್ಲ ತುಂಬಿದ್ದಾವೆ, ಡ್ಯಾಮು ಸಹಿತ ತುಂಬಿದೆ. ಇದು ನಿಮಗೆ ಡ್ಯಾಮಿನ ಕಡೆಗೆ ಹೋಗುವಂಥ ಒಂದು ಪ್ಲೇಸು. ಇಲ್ಲಿ ಡ್ಯಾಮಿನ ಪಕ್ಕದಲ್ಲಿ ಬಂದು ನಿಮಗೆ ವ್ಯೂನ ಒಳಗಡೆ, ನಾವು ಈಗ ಮೊದಲು ಆ ಕಡೆ ಇಲ್ಲಿ ನಿಮಗೇನು ಆಪೋಸಿಟಲ್ಲಿ ಕಾಣ್ತಿದೆ ಆ ಸೈಡಿಂದ ಡ್ಯಾಮಿನ ನೀರು ಹೋಗೋದನ್ನು ತೋರಿಸಿದ್ದು. ಈಗ ಈ ಒಳಗಡೆ ಬಂದಿದ್ವಲ್ಲ, ಒಳಗಡೆಯಿಂದ ನಿಮಗೆ ಒಂದು ವ್ಯೂನ ತೋರಿಸೋಂಥ ಪ್ರಯತ್ನ ಮಾಡಿದ್ದೀವಿ. ಮುಂದೆ ಅಲ್ಲಿ ಮೇಲ್ಗಡೆ ಹೋಗಿ ನಿಮಗೆ ಡ್ಯಾಮಿನ ನೀರು ಯಾವ ರೀತಿ ಹೋಗ್ತದೆ, ಯಾವ ಫೋರ್ಸಲ್ಲಿ ಗೇಟ್ ಇದೆ, ಒಳಗಡೆ ನೀರು ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ಸಹಿತ ಒಂದು ತೋರಿಸೋಂಥ ಪ್ರಯತ್ನವನ್ನು ಮಾಡಿದ್ವಿ. ಈಗ ಗೇಟ್ ಕ್ಲೋಸ್ ಮಾಡಿದ್ರಲ್ಲಿ ಒಳಗಡೆಯಿಂದ ನಿಮಗೆ ಯಾವ ರೀತಿ ಕಾಣುತ್ತೆ ಅನ್ನೋಂಥ ಒಂದು ತೋರಿಸೋಂಥ ಪ್ರಯತ್ನ. ನೋಡಿ ಅಲ್ಲಿ ನೀರಿನ ಗೇಟ್ ಎಷ್ಟು ಮಟ್ಟಕ್ಕೆ ನಿಮಗೆ ಕಾಣ್ತಾ ಇದೆ. ಈ ರೀತಿಯಾಗಿ ನೀರು 1, 2, 3, 4 ಆ ಕಡೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಗ್ರೀನ್ ಕಾಣ್ತಿದೆಯಲ್ಲ, ಸತ್ಯ ಇದೆಯಲ್ಲ ಅದು. ಈಗ 5 ಗೇಟ್ ಇರುವಂಥ ಒಂದು ಯಗಚಿ ಅಣೆಕಟ್ಟು ನೀವಿಲ್ಲಿ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ನೀರಿನ್ನು ತಿಳಿಯಾಗಿ ಇದಾಗಿ ಬಂದರೆ ನಿಮಗೆ ಇನ್ನೂ ಅದ್ಭುತವಾಗಿ ಕಾಣುತ್ತೆ. ನೋಡಿ ಇದು ಡ್ಯಾಮಿಗೆ ಅಲ್ಲಿ ಬಂದು ಎಲ್ಲ ಕಡೆಯಿಂದ ನೀರು ಬಂದು ಒಳಗಡೆ ಬಂದು ಆ ಡೋರ್ ಹತ್ರಕ್ಕೆ ಬಂದು ಇಲ್ಲಿ ಶೇಖರಣೆ ಆಗುವಂಥದ್ದು. ಇಲ್ಲಿ ನೀರು ಶೇಖರಣೆ ಆಗುತ್ತೆ. ಈಗ ನಿಮಗೆ ಆ ಕಡೆ ಒಂದು ಪಾಯಿಂಟ್ನ ತೋರಿಸ್ತೀನಿ, ಗೇಟ್ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಅಲ್ಲಿ ಒಂದು ಸ್ವಲ್ಪ ನಿಮಗೆ ನೋಡಿ ಅಲ್ಲಿ ಗೇಟ್ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಕಾಣುತ್ತೆ ನಿಮಗೆ ನೀರು ಯಾವ ಮಟ್ಟಕ್ಕೆ ತುಂಬಿದೆ ಅಂತ ಹೇಳ್ಬಿಟ್ಟು. ನೀರು ನಿಮಗೆ ನೋಡಿ ಝೂಮ್ ಮಾಡ್ತಿದ್ದೀನಿ, ಅಲ್ಲಿ ನಿಮಗೆ ನೀವು ಕಾಣ್ತಾ ಇರ್ಬೋದು. ಫುಲ್ಲು ಟಾಪಲ್ಲಿ ಫುಲ್ ಕ್ಲೋಸ್ ಆಗಿದೆ ನೀರು. ಆ ಮಟ್ಟಕ್ಕೆ ಹಂಗೆ ಕೆಳಗಡೆ ನಿಮಗೆ ನೀರಿನ ಫ್ಲೋ ಹೋಗ್ತಾ ಇರೋದನ್ನು ನಿಮಗೆ ಆ ಕಡೆ ದೃಶ್ಯದಲ್ಲಿ ತೋರಿಸ್ತೀನಿ. ನಿಮಗೆ ಯಾವ ರೀತಿಯಾಗಿ ಹೋಗ್ತಿದೆ, ಎಷ್ಟು ಫೋರ್ಸಲ್ಲಿ ಹೋಗ್ತದೆ. 1 ಇಂಚು 2 ಇಂಚನ್ನು ಓಪನ್ ಮಾಡಿರಲ್ಲ ಅಂದ್ಕೊಂಡಿದ್ದೀನಿ ಗೇಟ್ನ. ಅಲ್ಲಿ ನಿಮಗೆ ನೀರು ಯಾವ ಫೋರ್ಸಲ್ಲಿ ಹೋಗ್ತಿರುತ್ತೆ ಅಂತಂದರೆ ಅದನ್ನು ಸಹ ನಿಮಗೆ ಹತ್ತಿರದಿಂದ ತೋರಿಸ್ಕೊಟ್ಟಿದ್ದೀನಿ ಒಂದು ದೃಶ್ಯದಲ್ಲಿ, ನೀವು ಅದನ್ನು ನೋಡ್ಬೋದು. ಅಲ್ಲಿ ನಿಮಗೆ ವೈಟಲ್ಲಿ ಕಾಣ್ತದೆ ನೋಡಿ. ಈಗ
ನೀರಿನ ದೃಶ್ಯ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಅಷ್ಟು ಫೋರ್ಸಲ್ಲಿ ಹೋಗ್ತಾ ಇದೆ ನೀರು ಅನ್ನೋದು ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಅದು ಸೌಂಡ್ ಎಫೆಕ್ಟ್ನ ಸಹಿತ ಹಾಗೆ ಒಂದಷ್ಟು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನ್ಯಾಚುರಲ್ ಸೌಂಡಲ್ಲಿ ಏನು ಬಂದಿದೆ ಏನು ಬರ್ತಾ ಇದೆ ಅನ್ನೋದನ್ನು ಸಹಿತ ನಿಮಗೆ ತೋರಿಸಿದ್ದೀನಿ ಒಂದಷ್ಟು ಸೌಂಡನ್ನ. ನೋಡಿ, ಇದು ನೀರು ಒಂದು ಪಾಯಿಂಟ್ ಗೇಟನ್ನು ಓಪನ್ ಮಾಡಿದರೆ ಅಷ್ಟು ಆ ಫೋರ್ಸಲ್ಲಿ ನೀರು ಹೋಗ್ತಿದೆ ಅಲ್ಲಿ. ಇದು ಒಂದು ನೀರು ಗೇಟಿನಲ್ಲಿ, ಅಂದರೆ ನಾವು ಒಳಗಡೆ ಹೋಗಿದ್ರಿಂದ ಅಲ್ಲಿ ಮೇಲ್ಗಡೆಯಿಂದ ನಿಮಗೆ ತೋರಿಸೋದಕ್ಕೆ ಸಹ ಆಯಿತು. ನೋಡಿ, ಅದು ನೆಕ್ಸ್ಟ್ ಗೇಟು. ನಾವಿಲ್ಲೊಂದು ಗೇಟಿನ ಪಕ್ಕದಲ್ಲಿ ಒಂದು ಮಿಷಿನ್ ಇದರಲ್ಲಿ ನೋಡಿ, ಇಲ್ಲಿ ಇದು ಹೊರಗಡೆ ಹೋಗ್ತಾ ಇರೋದು. ಮೇಲ್ಗಡೆಯಿಂದ ನಿಮಗೆ ಹೊರಗಡೆ ಹೋಗ್ತಿರುವಂಥ ವ್ಯೂನ ನಿಮಗೆ ತೋರಿಸ್ತಿದ್ದೀವಿ. ಈಗ ಮೇಲೆ ನಿಂತಿದ್ದೀವಲ್ಲ, ಅಲ್ಲಿಂದ ಹೊರಗಡೆ ಹೋಗ್ತಿರುವಂಥ ವ್ಯೂನ ನಿಮಗೆ ತೋರಿಸ್ತಿದ್ವಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಈ ನೀರು ನಾವು ಬೇಲೂರಿಗೆ, ನೆಹರು ನಗರದಿಂದ ನಾವು ಬೇಲೂರು ಬಸ್ ಸ್ಟ್ಯಾಂಡ್ ಕಡೆಗೆ ಏನು ಹೋಗ್ತೀವಿ, ಆ ಬಸ್ ಸ್ಟ್ಯಾಂಡ್ ಕಡೆ ಹೋಗುವಂಥ ಒಂದು ಬ್ರಿಡ್ಜಿನ ಕೆಳಗಡೆಯಲ್ಲಿ ಪಾಸ್ ಆಗುತ್ತೆ. ಒಂದು ಹಳೆ ಬ್ರಿಡ್ಜ್ ಇದೆ, ಒಂದು ಹೊಸ ಬ್ರಿಡ್ಜ್ ಇದೆ. ಆ ಬ್ರಿಡ್ಜಿನ ಕೆಳಗಡೆಯಿಂದ ಪಾಸ್ ಆಗಿ ಕೆಲವು ಹಳ್ಳಿಗಳ ಮುಖಾಂತರವಾಗಿ ಅದು ಗೊರೂರಿಗೆ ಏನು ಬ್ಯಾಕ್ ವಾಟರ್ ನೀರು ಕಡೆಗೆ ಹೋಗಿ ಅಲ್ಲಿ ಹೇಮಾವತಿ ನದಿಯ ಉಪನದಿಯಾಗಿ ಸೇರ್ಪಡೆ ಆಗೋದನ್ನು ನಾವು ಕಾಣ್ಬೋದು. ನಿಮಗೆ ಹೇಮಾವತಿ ನದಿದು ಬ್ಯಾಕ್ ವಾಟರಿಂದು ಒಂದು ವಿಡಿಯೋನ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಂದರೆ ಶೆಟ್ಟಿಹಳ್ಳಿ ಚರ್ಚ್ ಈಗ ಯಾವ ರೀತಿಯಾಗಿದೆ ಏನು ಅನ್ನೋಂಥದ್ದು ಒಂದು ವಿಡಿಯೋ ಮಾಡುವಾಗ ಶೆಟ್ಟಿಹಳ್ಳಿ ಅನ್ನೋಂಥ ಊರಿನ ಪಕ್ಕದಲ್ಲಿ ಆ ಚರ್ಚಿಂದು ವಿಡಿಯೋ ಮಾಡುವಾಗ ನಿಮಗೆ ಅಲ್ಲಿ ಬ್ಯಾಕ್ ವಾಟರ್ ಯಾವ ರೀತಿಯಾಗಿತ್ತು, ಯಾವ ಮಟ್ಟದಲ್ಲಿ ನಿಮಗೆ ಬ್ಯಾಕ್ ವಾಟರ್ ಕಾಣುತ್ತೆ ಅನ್ನೋಂಥದ್ದು ಒಂದು ವಿಡಿಯೋನ ನಿಮಗೆ ತೋರಿಸಿದ್ದೀನಿ. ಯಾರು ಅಲ್ಲಿ ಗೊರೂರು ಹೇಮಾವತಿ ನದಿಯ ಗೊರೂರು ಡ್ಯಾಮಿನ ಬ್ಯಾಕ್ ವಾಟರ್ನ ವೀಕ್ಷಣೆ ಮಾಡೋರಿದ್ರೆ ಆ ವಿಡಿಯೋದಲ್ಲಿ ನೀವು ವೀಕ್ಷಣೆ ಮಾಡ್ಬೋದು. ಅಲ್ಲೊಂದು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಹಾಕಿ ಕೊಟ್ಟಿರ್ತೀನಿ. ಈಗಲೇ ಕಾಣ್ತಿರೋದು ಅದು ನಿಮಗೆ ಏನು ಮಾರ್ಕ್ ಮಾಡಿದರೆ ಆ ಮಾರ್ಕ್ ನಿಮಗೆ ನೀರಿನ ಮಟ್ಟ ಕ್ಲೋಸ್ ಆದ ಅಷ್ಟು ಮಟ್ಟಕ್ಕೆ ಬಂದು ನೀರು ನಿಲ್ಲುತ್ತೆ ಅನ್ನುವಂಥದ್ದು. ಅಲ್ಲಿಂದ ನಿಮಗೆ ಒಂದು ವ್ಯೂನ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ನೀವು ನಮ್ಮ ಹೆಜ್ಜಿ ಡ್ಯಾಮ್ನ ಒಂದು ಸುಂದರವಾದಂಥ ಒಂದು ನೀರಿನ ನೋಟ ನೋಡಿ ಯಾವ ರೀತಿಯಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಒಂದು ಅದ್ಭುತವಾದಂಥ ಒಂದು ದೃಶ್ಯ, ನೀರು ಯಾವ ರೀತಿಯಾಗಿ ನಿಮಗೆ ಕಾಣ್ತಿದೆ ಅಂತೇಳಿ. ಈಗ ನಾವು ಹೊರಗಡೆ ಬಂದಿದ್ವಿ, ಇದು ಹೊರಗಡೆ ಗೇಟ್. ನಿಮಗೆ ಹೊರಗಡೆ ಹೋಗ್ಲಿಕ್ಕೆ ಇಲ್ಲಿ ನಿಮಗೆ ಅಲ್ಲಿ ನಿಂತ್ಕೊಂಡು ಬಂದಾಗ ರೈಟ್ ಸೈಡಿಗೆ ಒಂದು ಎಂಟ್ರೆನ್ಸ್ ಅಲ್ಲಿ ಒಂದು ಚಿಕ್ಕದಾಗಿ ಪಾರ್ಕ್ ಥರ ಮಾಡಿದ್ದಾರೆ. ಅಲ್ಲಿಂದ ನಿಮಗೆ ಮತ್ತೆ ನಾವು ಇಲ್ಲಿ ಒಳಗಡೆ ಗೇಟ್ ಹತ್ರ ಹೋಗೋದಕ್ಕೆ ನೋಡಿ, ಇಲ್ಲಿಂದ ಒಳಗಡೆ ಹೋಗ್ಲಿಕ್ಕೆ ಇಲ್ಲಿ ಹೋಮ್ ಗಾರ್ಡ್ಸ್ ಅಥವಾ ಪೊಲೀಸ್ನವ್ರು ಇಲ್ಲಿ ಕಾವಲು ಇರುತ್ತೆ. ಈ ಗೇಟ್ ಕ್ಲೋಸ್ ಆಗಿರುತ್ತೆ, ಇಲ್ಲಿ ಒಳಗಡೆ ಹೋಗ್ಲಿಕ್ಕೆ ಯಾರಿಗೂ ಬಿಡಲ್ಲ. ಇಲ್ಲಿ ನೀವು ಕೆಳಗಡೆ ಇಳಿದು ಇಲ್ಲಿಂದ ನೀವು ಕೆಳಗಡೆ ಹೋಗಿ ಡ್ಯಾಮ್ನ ಮುಂಭಾಗದಲ್ಲಿ ಎಲ್ಲ ನೋಡ್ಕೊಂಡು ಬರ್ಬೋದು. ಇದು ಅಲ್ಲಿ ಸುತ್ತ ಒಂದು ಚಿಕ್ಕದಾಗಿ ಸಣ್ಣದಾಗಿ ಮರ ಹಾಕಿ ಒಂದೊಂದು ಸಣ್ಣ ಪಾರ್ಕಿಂಗ್ ಮಾಡಿರೋದು. ಇದು ನಿಮಗೆ ಹೊರಗಡೆ ಹೋಗುವಂಥ ಒಂದು ದ್ವಾರ, ಎಂಟ್ರೆನ್ಸ್ ದ್ವಾರ. ಈಗ ನಿಮಗೆ ಹೊರಗಡೆ ಹೋಗ್ಲಿಕ್ಕೆ ಕಾಣ್ತಿರುವಂಥ ಒಂದು ದ್ವಾರ.
ವಂದನೆಗಳು ಅಂತ ಹೇಳ್ಬಿಟ್ಟು ಬರೆದಿರುವಂಥ ಒಂದು ದ್ವಾರ ಇದು ನೋಡಿ. ಈಗ ನಿಮಗೆ ಕಾಣ್ತದೆ. ಇದು ನಿಮಗೆ ಹೊರಗಡೆ ಈಗ ನಿಮ್ಮ ವೆಹಿಕಲ್ ಪಾರ್ಕಿಂಗ್ ಮತ್ತು ಅಲ್ಲೊಂದಷ್ಟು ನಿಮಗೆ ಸ್ನ್ಯಾಕ್ಸ್ ಏನಾದ್ರು ತಿನ್ನಲಿಕ್ಕೆ ಅಂಗಡಿಗಳು ಸಹಿತ ಇದಾವೆ. ವೆಹಿಕಲ್ ಪಾರ್ಕಿಂಗ್ ಆಗಲಿ ಏನಕ್ಕಾಗಲಿ ಇಲ್ಲಿ ಯಾವುದೇ ರೀತಿಯಾದಂತಹ ಚಾರ್ಜ್ ಇಲ್ಲ. ಸ್ನೇಹಿತರೆ, ಯಾರ್ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅವರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಏನು ಅನ್ನೋದನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ